ಮುಂಡೆ ಮಕ್ಕಳು ತಾವು ಎಲ್ಲರೂ ಒಂದು 4 ದಿವಸ ನಿಮ್ದಾಗಿ ದುಡ್ಡು ಬರೋದ ನನಗೆ ಗೊತ್ತಿಲ್ಲ ಕಣೆ ಮಗ. ಆಲೆ ಫೋನ್ ಮಾಡ ನಿಮ್ಮ ಅಪ್ಪ ಏನಂತ ಅಪ್ಪನಿಗೆ ಮಾಡಿಕ್ತಾರಲ್ಲ ಉಣ್ಕೊಂಡು ತಿನ್ಕೊಂಡು ಇರಕಾಯ್ಕಿಲ್ವಾ ನಾವು ಹಂಗೆ ಅದೇನೋ ಸಮಯಕ್ಕೆ ಹೋಗಾಯ್ಕಿವಂತೆ ಅಂತ ತಿರ್ಗಕ್ಕೆ ಹೋಗ್ಬೇಕಂತೆ ಮೇಸ್ಕೊಂಡು ಕೂತ್ಕೊಳ್ಳೋಣ ಹಸಿನ ಹಂಗೆ ಹಿಂಗೆ ಅನ್ಕೊಂಡು ಏನು ಬಾಯಿ ಬಂದಾಗ ಮಾತಾಡ್ತಾ ಕುಂತಿದ್ದ. ಏನು ಕಾಯ್ಕಂಡೆ ಕೂತ್ಕೋಬೇಕು ಅವನ್ನ ಬಾರ ಇಟ್ಕೊಂಡು ಅವನಿಗೆ. ಆಯ್ತು ಸುಮ್ಮನಿರವೆ ಏನು ಸುಮ್ಮನಿರು ಅಂದರೆ ನಾವೇನು ಮುನ್ಸಲ್ವಣೆ ಏನೋ 4 ದಿವಸ ಇದ್ಬಿಟ್ಟು ಹೋಗೋದಂತ ಬಂದಿರ್ತಾನೆ ಏನಂತೆ. ಆಲೆ ವಾರ ಆಗದೆ ತಿರುಗಿ ನೋಡಿವಲ್ಲ ಹಂಗೆ ಹಿಂಗೆ ಅನ್ಕೊಂಡು ರಾಗ್ಲೇ ರಾಮಣ್ಣ ತಗೊಂಡು ಕೂತವನೆ. ಏನು 100 ಕೊಟ್ಟು ಕಳ್ಸಿದೆ 500,000 ಮಗ ನೋಡ್ಬೇಕು ಮಗನ ಹೆಂಗಾಡ್ತಾನೆ ಅಂತ. ಹೇವ ಅಣ್ಣ ಏನು ಮಾಡ್ತು ಸುಮ್ಮನೆ ಕೂತ್ಕೋ. ಏನು ಅನ್ಕೊಬಿಟ್ಟಿದ್ದೀನಿ ನೀನು ಅವ್ವ ಅವು ಯಾವ್ಯಾವ ಅವತಾರ ಆಡ್ತಾರೆ ಮನೆಯೊಳಗೆ ಅನ್ಕೊಂಡಿದ್ದೀಯೇ. ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಹೋಗಿ ಕೇಳ್ಕೊಂಡು ಹೋಗು ಅವನ್ನ ಅವು ಹೇಳಿದ್ರು ಹೋಗು ಎಲ್ಲರೂ ಹೋಗ್ಬೇಡ ಅಂತಿದ್ದಲ್ಲ. ಈಗ ಅವನೇ ಓಲೆ ಹೋಗು ನಾನಿದ್ರು ಅವನೊಂದು ಮಾತು ಕೇಳ್ಕೊಂಡು ಹೋಗು. ಅದೆಲ್ಲಿ ಹೋಯ್ತೈತಿ ಅವತ್ತು ಇದಕ್ಕೆ ಎಲ್ಲಿಗೆ ಮೈಸೂರಲ್ಲೇ ಯಾರ್ದು ಮದುವೆ ಅದೇ ಅನ್ಕೊ ಓಕೆ ಅಂದ್ಬಿಟ್ಟು ನಾನು ಕುಂತೀವಿ. ಅವನೇ ಬಂದು ಅದಕ್ಕೆ ಮದುವೆಗೆ ಓಟ್ಬತ್ತೀನಿ ಮೈಸೂರಿಗೆ. ಇವ್ರ ಮನೆಗೆ ರಮೇಶಣ್ಣ ಮಗಳ ಮದುವೆಗೆ ಓಟ್ಬತ್ತೀನಿ ಕಣಿ ಅಂತಂದ್ಲ. ಇವನು ಅಲ್ಲೇ ಹೋಗಿ ಕೂತದಲ್ಲ ಅದೇನು ಓಲಾ ಹೆಂಗೆ ಏನು ಅವ್ನು ಮಾತು ಕೇಳಿವಲ್ಲೇ ಇಲ್ಲ ಅವಳು ಮತ್ತೆ ಹೋಗ್ಬಿಟ್ಟು ಬರ್ತೀನಿ ಕಂಡ್ರತೆ ಹೋಗೋಣ ಏನು ಎಂತ ಒಂದು ಮಾತು ಅಂದಿಲ್ವಲ್ಲ ಮಗ. ಹಂಗಾರೆ ನಾವು ಯಾವ್ದಕ್ಕೂ ಲೆಕ್ಕಕ್ಕೂ ಇಲ್ಲ ಜಮ್ಮಕ್ಕೂ ಇಲ್ಲ ಅಲ್ವಾ. ಅವ್ರವ್ರನ್ನೇ ಬಿಟ್ಟುಬಿಟ್ಟಿದ್ದದ ಆಡ್ದಂಗೆ ಆಡ್ಕೊಂಡಿರಿ ಅಂದ್ಬಿಟ್ಟು ಅವ್ರವ್ರನ್ನೇ ಬಿಟ್ಟಿದ್ದದ ಮಗ. ಹೇಳ್ತೀಯ ನೀನು ಈ ಬುದ್ಧಿಯ ಕಲಿಬೋದು ನೀ ಬುದ್ಧಿಯ ಏನು ಅವ್ರವ್ರದ್ದೇ ಆದ್ಮೇಲೆ ಆರು ಇರಲಿ ಬಿಡು. ನಾನೇ ಹೋಗೋಣ ಹೊಸವ ಮೇಯ್ಸಕಾಯ್ತಾರೆ ಅಂತೆ ಮೇಯಿಸ್ತಾರೆ ಮಾರ್ಬಿಟ್ಟು ತಗೊಬ ದುಡ್ಡ ನಾನು ಬರೋಕ್ಕೆಲ್ಲ ನಾನು ಇಲ್ಲೇ ಇರ್ತೀನಿ ಅಂದೆ. ಇನ್ನೇನು ನಾನು ಬುದ್ಧಿ ಇಲ್ಲ ಕಣವ ಈ ವಯಸ್ಸಲ್ಲೂ ಕೇಳ್ಕೊಂಡು ಕೂತ್ಕೊಂಡಾರ ನಿನ್ನ ಎಲ್ಲಿ ಹೋಗೋಣ ಎಲ್ಲಿ ಬರೋಣ ಅಂತ. ನಿನ್ಗೆ ಯಾಕವೆಲ್ಲ ಕಟ್ಕೊಂಡು ಏನು ಎಷ್ಟು ಸತಿ ಹೇಳ ನಿನಗೆ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಆಗಿದ್ನ ಇರೋದು ಕಲಿ ನೀನು ಬೇರೆ ವಿಷಯ ಯಾಕೆ ಅಂತ ನಿನ್ಗೆ ಹೇಳಕ್ಕಿಲ್ಲ ನಾನು. ಒಳ್ಳೆ ಎಲ್ಲ ಒಳ್ಳೆದು ನಿಂತ್ಕತೀಯ ನೀನು. ಮಾಡೋಕ್ಕೆ ಕೆಲಸ ಇಲ್ಲ ಒಂದನ್ಬಿಟ್ಟು ಎರಡು ಅನ್ಸ್ಕೋಬೇಕಲ್ಲ ಅದಕ್ಕೆ ನಿಮಗೆ ಆಸೆ. ಯಾಕಂದರು ಒಂದನ್ಬಿಟ್ಟು ಐಡಿಯಾ ಅನ್ಸ್ಕೊಳ್ಳೋದು ನಾನೇ ಬಂದಿದ್ದದೆ ದರ್ದು ಬಂದಿದ್ದೆ ನನಗೆ ಅನ್ಸ್ಕೊಳಕ್ಕೆ. ಯಾಕೆ ನೆನ್ಸ್ಕೊಳ್ಳೋದು ನಾನು ಯಾಕೆ ಅನ್ಸ್ಕೊಳ್ಳೋದು ನಾನು ಅವು ತೆಗಿಸ್ ಬೆಂಕಿಕ ಏನಂತೂ ಅಪ್ಪ ಬಾ ಅಂದ. ಅದನ್ನೇ ಹೇಳೋ ರೀತಿಲಿ ಹೇಳಿದ್ರೆ ಆಯ್ಕಿಲ್ವ ಇನ್ನೊಂದು 4 ದಿವಸ ಇದ್ಬಿಟ್ಟು ಬರ್ತೀನಿ ಸುಮ್ಕಿರಿ ಅಂದ್ರೆ ಹೇಳ್ತದಪ್ಪ ಅಪ್ಪನೇ ಆಯ್ತು ದುಡ್ಡು ಬಾ ಅಂತ. ನೀನು ಸುಮ್ಮನೆ ಬಾಯಿ ಬಂದಂಗೆಲ್ಲ ಬರೀ ಮಾತಾಡೋದೇಕನವ. ಯಾಕಂಗೆ ಮಾತಾಡಬೇಕು ಸುಮ್ಕಿರಕಾಯ್ಕಿವ ನಿನಗೆ. ನೀನು ಎಲ್ಲಕ್ಕಿಂತ ಹೆಚ್ಚೇ ನೀನು ಸುಮ್ಮನೆ ಯಾವಾಗಲೂ ಕೈ ಅನ್ಕೊಂಡು ಕೂತ್ಕತ್ತೀಯೇ. ಇಲ್ಲ ಕಾಲ್ ಕಟ್ತೀನಿ ಕೈ ಮುಗಿತೀನಿ ಫೋನ್ ಎತ್ತೀನಿ ಅಂತೆಲ್ಲ ಅನ್ಕೊಂಡು ಪದ್ಮನ್ ಫೋನ್ ಮಾಡೋಣ ನೋಡಿ ಎಷ್ಟು ಆಗ್ಸತ್ತಿದ್ದು. ಅದು ಕಾಮ್ಲೇರ್ ಮಾಯ್ತಕ್ಕೆ ಹೋಗಿ ಮಾಡ್ತಿರೋದು. ಇನ್ನು ಬಾಕಿ ಟೈಮಲ್ಲಿ ಗ್ಯಾನಿತಿಲ್ವಾ ಎಲ್ಲ ಇಕ್ತೇವೆ ನಿಟ್ಟ ಅಕ್ಕಿ ಬರಲಿ ಅಂತ. ಕಾಯ್ಕೊಂಡು ಕೂತಾರ್ರಿ ನಿನ್ನೆ ಕಾಯ್ಕೊಂಡು ಕೂತಿದಾರ ಇಟ್ಟಿಕ್ತಾನೆ ಬಂದು ಮಾಡ್ಕೊಂಡ್ಲಿ ಅಂತ ಇದಾರ. ಸುಮ್ಮನೆ ಇರವ ಬಾಯಿ ಮುಚ್ಕೊಂಡು ಸುಮ್ಮನೆ ಮಾತಾಡೋದಲ್ಲ ಲೆಕ್ಕಾಚಾರ ಇಲ್ದಂಗೆ. ಒಳ್ಳೆ ಹಂಗಾಡ್ತಿ ಅಂತ ನೀನು ಇನ್ನೂ ಸೊಸೆ ನೀನು ಇಡ್ತದಲ್ಲ ಇಟ್ಕೋಬೇಕು ಅಂತ ಆಸೆ ಮಾಡ್ತೀಯಲ್ಲ ಅದು ಸರಿ ಲಕ್ಕನವ. ಆ ಬುದ್ಧಿ ಅಂತ ನಂಗೆ ಒಂಚೂರು ಹಿಡಿಯೋಕ್ಕಿಲ್ಲ. ನಿನಗೆಲ್ಲ ಬಿಡ್ತದು ನಿಮ್ಗೆಲ್ಲ ಹಿಡ್ದದು ಮಾಡು ಬಾಂಗ್ ಬಾ ನಮ್ಮ ಮಾತೆಲ್ಲಿ ಹಿಡ್ದು ನಿಮಗೆ ಅತ್ತೆ ಕಣ್ಣೆ ಹೋಯ್ತೀನಿ ಇರು ಹೋಗುವೆ ಗಂಟೆ ಹೇಳಿದೆ ಅರ್ಥ ನಿನಗೆ. ಅದಕ್ಕೆ ಸಾವಿತ್ರಕ್ಕೂ ರೆಡಿ ಆಗ್ಬಿಟ್ಟು ಬಾ ಅಂತ ಅಂದೀವಿ. ಹೋಯ್ತೀನಿ ಹಂಗೆ ಗಾಳಿ ಗರವನ್ನ ತೆಗಿತೀನಿ. ಏನು ಹೊತ್ಕೊಂಡು ಹೋಗಿದ್ದಪ್ಪ ಅನ್ನ ತಪ್ಪಲೆ ಅಕ್ಕಿ ತಪ್ಪಲೆ ಹಸಿಟ್ಟು ತಪ್ಪಲೆ ಅದನ್ನು ಹೊತ್ಕೊಂಡು ಔಷಧಿ ಮಾಡ್ಬಿಟ್ಟು ಹೋಗಿದ್ನ. ಇಲ್ಲ ಮನೆಯಿಂದ ಎಲ್ಲರೂ ತೊಳಗ್ಬಿಟ್ಟು ಬೀಗ ಹಾಕೊಂಡು ಹೋಗಿದ್ನ. ಯಾಕಂದ್ರೆ ಬೊಗಳ್ತಿದ್ದೆ ನನ್ನ ಹಾಟ್ಗಳನ್ನೇ ನಿನ್ನ ಮಗ ಬೆಂಕಿ ಏನು ಮಾಡಿ ಸಾಕಾಗಿದ್ದೀ ಅಂತ ಕೇಳ್ತೀನಿ ನನ್ನ ಮಗನ. ಏನು ಭಾಳ ಅರ್ಕತ ಕುಂತಿದ್ದ ಅವ್ನು ಏನಿದೆ ಮಗ ಏನಿದೆ ಅಂತ ನಾನು ಹೇಳೋದು. ನನ್ನ ಮಗ ಅವನೇ ಆಯ್ತವಾಗಿದ್ದೀರ ಇವತ್ತು ನಿನ್ನ ಪರಿಸ್ಥಿತಿ ಹಿಂಗೆ ಆಗಂಗಿಲ್ಲ. ನಿಮ್ಮ ಅಣ್ಣ ಕಾಟಿ ಪೋಟಿಯವ್ರಿಗೆ ಮಾಡಿ ಕಳಿಸ್ತಾ ನಾನು ಎರ್ತಿ ಕೊಟ್ಟು ಒಂದೊಳ ಇಲ್ವೋ ನನ್ನ ತಂಗಿ ಅಂದ್ಬಿಟ್ಟು ಯಾರನ್ನೋ ಬಂದೋನ ಕಟ್ಟಿ ಕಳಿಸ್ತಾ. ಇವತ್ತು ನಮ್ಮ ಭಾವನ ನಮ್ಮ ತಂಗಿನ ಮಾತಾಡ್ತಿಲ್ಲ ಅಂದ್ಕೊಂಡು ಒಂದು ದಿವಸ ಬಂದು ಸರಿ ಮಾಡ ಇತ್ತಂದಿದ್ದಾನೆ ಬಂದಿದ್ನ ಒಂದು ದಿವಸ ಬಂದಿದ್ನ ಹೇಳು ಒಂದು ಸರಿ ಮಾಡೋಣ ಮಾತಾಡೋಣ. ಅದಕ್ಕೆ ಬೋಯಿಂಗ್ ಆಡಿರಿ ಏನು ಎಂತು ಅಂತ ಹಿಂಗೆ ಕಾಲು ಕಟ್ಕೊತೀನಿ ಕಣವ. ಅವ್ನು ಸವಾಸವೇ ಬೇಡ ಹೆಂಗೋ ನಿಮ್ದೇ ಹಿಟ್ಟು ಮುಣ್ಕೊಂಡು ಆರಾಮಾಗಿ ಇವ್ನಿ ಅವ್ನು ಸವಾಸನೇ ಬೇಡ ಸುಮ್ಮನೆ ಕುತ್ಕೋ. ಜನಗಳು ಹಾಡ್ಕೊಳ್ಳಿ ಹೆಂಗೆ ಅಂತಾರೆ ಗೊತ್ತಾ. ನೀವು ಒತ್ಕೆರ ಬಂದ್ಬಿಟ್ಟು ಅವತ್ತು ನನ್ನ ಮಗಳಾಗಿರೋದಕ್ಕೆ ಮಾಡ್ಕೊಬೋಯ್ತಾವಳೆ. ಬೇರೆ ಗಂಡಿರ್ ಕುಟ್ಲೆ ಮುಂದಕ್ಕಿಲ್ಲ ಗಂಡಿರ್ ಕುಟ್ಲೆ ಜಗಾಡ್ಕೊಂಡು ಬೇರೆ ಹೋಯ್ತಾರೆ. ಬರೀ ಒಬ್ಬೊಬ್ರು ಗಂಡಿರ್ ಕುಟ್ಟು ಒಂದಕ್ಕೆ ಹಾಕಿಲ್ಲ. ಅತ್ತೆ ಮಾವನ ಕುಟ್ಟೆ ಸೊಸೆಯರ್ ಕುಟ್ಟೆ ಗಂಡು ಮಕ್ಳು ಕುಟ್ಟೆ ಎಲ್ಲಾರು ಕುಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತಾಳೆ ನನ್ನ ಮಗಳು. ಪುಣ್ಯತ್ಕಿತಿ ನನ್ನ ಮಗಳು ಅಂದ್ಕೊಂಡು ಏನು ಹಂಗಾತಿದ್ಲು ಅನ್ಕೊಬಿಟ್ಟೆ ಇವತ್ತು ಸಾವಿರ ಕುಟ್ಟು ಒಂಚು ಒಪ್ಪಿಸ್ಕೊಂಡು ಏನು ಅರೆ ಆಗಿದ್ದದ ಏನು ತಿನ್ನಕ್ಕಿಲ್ವ ಉಣ್ಣಕ್ಕಿಲ್ವ ಏನು ಅರೆ ಆಗಿದ್ದವ ಏನು ಒತ್ಕಡಿದ್ದದೊಳಗೆ ಸರಿಯಾಗಿ ಹೇಳ್ಬಿಡೋಣ ಅಮ್ಮ ಕೂತ್ಕೊಂಡಿಗೆ ನಿನ್ನ ಮಗಳಿಗೇನು ಅರೆ ಬಂದಿಲ್ಲ ಉಣ್ಣಕ್ಕೆ ತಿನ್ನಕ್ಕೆ ಅರ ಆಗಿಲ್ಲ ಎಲ್ಲ ಬೇಕಾದಂತಂದು ಎಳಿತೇವೆ ಅವಳು ಅದೇ ಮೇಲೆ ತಿಂತಾಳೆ ಕೂತ್ಕೊಂಡು ಅಂತ ಹೇಳ್ಬಿಡೋದು ಅನ್ಕೊಂಡೆ. ಯಾಕೆ ಬೇಕು ಅಕ್ಕ ಬೇರೆ ಇದ್ಲು ಸುಮ್ಮನೆ ಆಯ್ತಾ ಬೈತಾಳೆ ನೋಡ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಕೆ ಆಗಿರಿ ಸರಿಯಾಗಿ ಹೇಳೋಣ ಅವಳಿಗೆ. ನೀನೇನೇನು ಅಂದಿರ್ತಿ ಅತ್ತೆ ಹಂಗೆ ಅಂದಿರ್ತದೆ ಸುಮ್ಮನೆ ಅಂತದ ಸುಮ್ಮನೆ ಕೂತ್ಕೋ. ನೀನೇನಾರು ಕೊಂಕ ಬಿಂಕಿಯಾಗಿ ಮಾತಾಡಿರ್ತಿ ಯಾಕಂದ್ರೆ ನಾನೇನು ಒಂದು ಯಾಕಂಡ್ ಮಗ ಸುಮ್ಮನೆ ಕೂತಿದ್ದೆ ನಾನು. ನಿನ್ನ ಬಾಯಿ ಆದ್ರೆ ಆಸೆ ಕಣವ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಅಲ್ಲ ಕಣವ. ಅದ್ಯಾಕೆ ಅತ್ತೆ ಬಂದ್ಬಿಟ್ಟು 2 ತಿಂಗಳು ಇರ್ತೀನಿ ಅಂದ್ಬಿಟ್ಟು ಹೊಂಟೆ ಹೋಯ್ತು. ಹೋಲಾಕ ಹೋದ್ರು ಹೋಯ್ತಾಳಕು ಕಾಲು ಕಟ್ತಾರೆ ದಮ್ಮಯ್ಯ ಅಂತಾರೆ ಅಂತ ನೋಡಿದ್ಲು. ಯಾರು ದಮ್ಮಯ್ಯ ಏನಾಗಲಿಲ್ಲ ಕಾಲು ಕಟ್ಟರಿಲ್ಲ ಏನು ಮಾಡೋಳು ಹೋಗೋಳೆ ಓಲಿ ಬಿಡ್ನೆ
ಏನು ನೀನು ಉಳ್ಕೊತಿತ್ತ ಅವಳಿಂದ ಏನು ಇಟ್ಟು ಮಾಡಿಕ್ತಿದ್ಲು, ಇಲ್ಲ ದನ ಕರಿತಿದ್ಲು, ಹೊಸ ಕರಿತಿದ್ಲು, ಇಲ್ಲ ದನ ಮೇಸಕ್ಕೆ ಹೋಯ್ತಿದ್ಲು. ಹೋಯ್ತೀನಿ ನನ್ನ ಕಡೆ ಅಂಕ ಬಿಂಕ ಆಡ್ಕೊಂಡು ಹೋದ್ಲು. ಹೋಲಾಕು ನಿಮ್ಮ ಅಣ್ಣನ ಮಗ ಅಲ್ಲ ಹುಷಾರ್ಸಪ್ಪಿ ಎಷ್ಟೋ ದಿವಸ ಮನ್ಗಿವ್ನಿ. 1 kg ಸೇಬುನ್ಕಾಯಿ ತಂದು ಕೊಡ್ನಿಲ್ಲ, ಇಲ್ಲ ಒಂದು 2 ಅಡಿಕೆ ತಂದು ಕೊಡ್ನಿಲ್ಲ. ಹಾಂ ಅವಳಿಗೆ ಅವ ಮೊಟ್ಟೆ ತಂದು ಕೊಡವೆ, ಒಂದು 30 ಮೊಟ್ಟೆಯ ಎಲ್ಲರೂ ಹುಡ್ಕವ ಅತ್ತೆಗೆ, ಎಲ್ಲರೂ ನೋಡವೆ ಯಾರ ಮನೆಯಲ್ಲಾರೇ ಅಂತ ನನಗೆ ಅಂತಾನಲ್ಲಿ ನಿಮಗೆ ಕ್ವಾಪ ಹತ್ತುತ್ತು. ಮನೆಯೊಳಗೆ ಎದ್ದ ಬಿದ್ದ ಅಂತ ಮಾತಾಡಿದೆ ನೋಡು. ಮನೆಗೆ ಅವಳೇ ಊಟ ಕಿತ್ಲು. ಮದುವೆ ಹೋಯ್ತೀನಿ ಕಂಡು ಬಿಟ್ಕೊಟ್ಬಿಡು ಹೋಯ್ತೀನಿ ಕಣ್ ಮಗ ಅನ್ಕೊಂಡು ಹೋಲಾಕು ಏನು ಇರೋ ಬದುಕು ಬಾಳಲೆಲ್ಲ ಇವಳಿಗೆ ಪಾಲ್ ಕೊಟ್ಟಿದ್ಲ. ಮಾತಾಡ್ತಾರೆ ಸಾಕು ಗಂಡು ಮಕ್ಕಳು ನನ್ನ ಸೊಸೆರು ಅಂತಾಳೆ. ಅವ್ರೊಂದು ಸಿಕ್ತಿಲ್ಲ. ಏನು ಸೊಸೆಯರ್ನೇ ವಾಲೆ ಕಳ್ಕೊತಾಳೆ ಅಂಥದ್ರಲ್ಲಿ ಇವಳಿಗೆ ಏನು ಬತ್ತಿತ್ತು ಆದಯ್ಯ, ಈ ನನ್ನ ಮಗನಿಗೆ ಏನು ಬತ್ತಿತ್ತು ಆದಯ್ಯ, ನಿಮ್ಮ ಅಣ್ಣನಿಗೆ ಅವ್ನು ಬುದ್ಧಿಲ್ವಾ ಹೇಳಿದ್ರೆ ನನಗೆ ನೀನು ಕರುಬ್ಲಿ ಕಣವ, ನೀನೇ ಹೊಟ್ಟೆವ್ರಿ ಮಾಡ್ತೀವಿ ಕಣವ, ಹಿಂಗೆ ಕಣವ ಆ ಥರ ಹೇಳ್ತಾನೆ. ಅದಕ್ಕೆ ಏನಾದ್ರು ಮಾಡ್ಕೊಳ್ಳಿ ನಾನು ತಲೆ ಕೆಸ್ಕೊಳ್ಳಿ ಕಣೆ ಮಗ, ಏನಾದ್ರು ಮಾಡ್ಕೊಂಡು ನಮಗೇನು ನಾವು ಅನ್ನೋದು ಅವ್ರಿಗೊಂದು ತಿಗವ್ರು ಕಳೋದು ಬೇಡ, ಅವ್ರ ಕೈಲಿ ಮಾತು ಬೇಡ, ಕಥೆನೂ ಬೇಡ, ಸುಮ್ಮನೆ ಅದೇ ಹಂಗಲ್ಲ ಕಣವ. ಪಾಪ ಕಷ್ಟ ಅನ್ಕೊಂಡು ಅಲ್ವ ಬಂದಿರೋದು. ಯಾಕೋ 4 ದಿವಸ ಮಗಳ ಮನೆ ಇರೋದು ಅಂದ್ಕೊಂಡು ನೀನು ಒಳ್ಳೆ ನೀನು ಮಾತುಗಳಂತೂ ಹಿಡಿಯಕ್ಕಿಲ್ಲ ಕಣವ. ನಿನ್ನ ಮಾತುಗಳು ನನಗೊಂಚೂರು ಹಿಡಿಯಕ್ಕಿಲ್ಲ. ನಿನಗೆ ಎಲ್ಲಿ ಹಿಡ್ದವು? ನನ್ನ ಮಾತೇನು ಹಿಡ್ದವ ನಿನಗೆ ಹೇಳ್ತೀಯಲ್ಲ, ನನಗೆ ತಂದು ಕೊಡೋಣ. ಮತ್ತೆ ಹೋಟ್ಲು ಮಡಿಗೆ ಎಷ್ಟು ದಿವಸ ಆಗದೆ? ಒಂದು 10 ರೂಪಾಯಿ ಬೇಡ 5 ರೂಪಾಯಿನ ಅಡಿಕೆ, 4 ಅಡಿಕೆ ಚುರುಗು ನಾನು ಬೆಲೆ ಬಳಕಿಲ್ಲ. ಮಾತೆ ಸಾಕು, ಭಾನುವಾರ ಬಂದ್ರೆ ಸಾಕು. ಮತ್ತು ಅವೇ ಬೇಡ ಕಾಸು ಕೊಡ್ನೇವ, ಕಾಸು ಕೊಡು ಮುಂದಾಗೆ ಹೇಳ್ಬಿಡೋನು. ಶುಕ್ರವಾರಲೇ ಭಾನುವಾರ 2 kg ಬಾರ್ ಕೊಡಿ ಅಂತ ಇವನು ಜೀವ ತಗೊಂಡಿದ್ದು ನಿಂತ್ಕೊತಿದ್ದೆ. ಇವತ್ತು ಕಾಸು ಸಂಪಾದನೆ ಮಾಡ್ತೇನೆ ನನ್ನ ಯಾಕೋಕಿಲ್ಲ ಪುಕ್ಕಿಲ್ದಂಗೆ ಮಾಡೋಣಲ್ಲ, ಒಂದು ಮಾತು ಕೇಳೋಕ್ಕಿಲ್ಲ ಬಿಡೋಕ್ಕಿಲ್ಲ. ತಾನೇ ತಂದು ಬಿಡೋದೇ ಮಾಂಸವ ಅವ ಬೇಕು ಇವತ್ತರ ಬಿಡೋಣ. ಏನೂ ಇಲ್ಲ ಕಣ್ಣಿ ತಂದುಬಿಟ್ಟು ಮಾಡಿಸ್ತಿರದೆ. ಮಾಡಿದ್ಮೇಲೆ ಊಟ ಕರೆದಾಗ ಗೊತ್ತಾಯ್ತದೆ ನನಗೆ ಏನು ಸಾರು ಅಂದಾಗ ಬಾಂಡೆ ಮಟನ್ ಸಾರು ಚಿಕನ್ ಸಾರು ನಮ್ಮ ಮಾವ ತಂದು ಕೊಟ್ಟಿತ್ತು ಅಂತ ಸರಿ ಅನ್ನೋದು. ಹಂಗೆ ಬೆಲೆ ಇಲ್ದಂಗೆ ಆಗದೆ ಕಣ್ಣಿ ನನಗೆ ಮನೆಯೊಳಗೆ ಗೊತ್ತಾ. ಸುಮ್ ಕೂತ್ಕೊ, ಯಾಕೆ ಹೊಟ್ಟೆ ಉರಿ ಮಾಡಿ ಹೆಂಗೋ ಮಗ ಸಂಪಾದನೆ ಮಾಡ್ತಾನೆ ಈಗ್ಲಾರಿ ಅಂತ ಸಂತೋಷ ಪಟ್ಕವ. ಹೊಟ್ಟೆ ಉರಿ ಮಾಡಿಬಿಡ. ಆಗ ಏನು ಸಂಪಾದನೆ ಮಾಡಿಕ್ಲೆ ಎಲ್ಲಕ್ಕೂ ನನ್ನೇ ಕೇಳ್ತಾನೆ ಅಂತ ಆಗಂಗಂತಿದ್ದೆ. ಈಗ ನೋಡ್ರಿ ಹಿಂಗಂತೀಯೇ ನೀನು ಕುಟೆ ಹಂಗಿರ್ಬೇಕು ನಾನು ಕಾಣೆ. ನನಗೆ ಇರಲಿ ಇವತ್ತು ಎಲ್ಲರೂ ದುಡ್ಡು ಬಂದಾಗ ಬಿಗಿಯಾಗಿ ಮಡಿಕತ್ತಾರೆ. ನಾನು ನಮ್ಮ ಅಪ್ಪನ ಮನೆ ಆಸ್ತಿ ಮಾಡಿಬಿಟ್ಟು ಇವತ್ತೊಂದು ದಿವಸ ಹಾಕಿತ್ತು, ಇವ್ನು ಸಾಕ್ತಿರಲಿಲ್ಲ. ಅದಕ್ಕೆ ಎಷ್ಟು ಖುಷಿ ಪಡಬೇಕು ಮುಡೆವು, ಖುಷಿ ಪಡೋ ಯೋಗ್ಯತೆ ಇರೋದ ಮಾಡೋ ಬಂದ್ವಾ ಎತ್ತಿ ಮುದೇವಿಗಳು. ಹೇಳ್ತೀನಿ ತೊಡಗಲ್ಲ ನನ್ನ ಮಗ ಏನು ಫೋನ್ ಮಾಡ್ತಾನಲ್ಲ, ಏನಪ್ಪ ಏನು ನಿನ್ನ ಓದ್ಕೊಂಡಿರೋದಂತ ಉಗ್ದಿ ಉಪ್ಪು ಹಾಕ್ಬಿಟ್ಟು ಕೇಳ್ತೀನಿ. ಲೋಪ ನನ್ನ ಮಗನ ಏನು ಮಾತಾಡಕ್ಕೆ ಹೋಗ್ಬೇಡ ಸುಮ್ಕಿರು. ಈಗ ಮಗಳು ಮನೆ ಬಂದ ತಕ್ಷಣ ಕೈಯ ಪಿಯ್ಯ ಅಂತಾರೆ ಅನ್ಕೊಳಕ್ಕಿಲ್ವಾ? ಇನ್ನು ನಾನು ಚಾಡಿ ಕೊಟ್ಟಿನಿ ಅನ್ಸ್ಬೇಕಲ್ಲ ನಮಗೆ. ಹತ್ಕಂಗೆ ಆಡ್ತೀಯ ನೀನು. ಅವಳು ಅವಳಂದಳು ಅಲ್ಲೇ ಸುಮ್ಕಿರು ಸರಿಯಾಗಿ ಹೇಳ್ತೀನಿ. ಯಾರು ಹತ್ತಿರ ಮನೆಯಿಂದ ಹೇಳಿ ಓದ್ಕೊ ಬಂದಿಲ್ಲ ಇಲ್ಲಿ ಮುಚ್ಕೊಂಡು ಕೂತ್ಕೊಳ್ಳೋಣ ಅಂತೀನಿ. ಅವಳು ನೀನು ಮಾಡೋಕ್ಕೆ ಅಲ್ಸಿಲ್ಲ, ಸುಮ್ಮನೆ ಆಗಿದ್ದು ಉಣ್ಕೊಂಡು ಕಾಲ ಕಳೆದ್ ಕಲಿ. ಯಾರು ಕೊಟ್ಟು ಏನು ಅಡಿ ಏನು ಬತ್ತಿತ್ತು ಒಳ್ಳೆ ಬುದ್ಧಿಲ್ದಾಟ ಆಡ್ತೀಯ ಕಣವ ನೀನು. ಯಾವಾಗ ನೋಡಿದ್ರು ನನಗೆ ಬೈತಿಯಲ್ಲ ನೀನು. ಅಯ್ಯೋ ನೀನು ಕುಟ್ಟಿ ಹಾಕತ್ತಿರಲ್ಲ, ನನಗೆ ಬುದ್ಧಿ ಇಲ್ಲ. ಹೋಯ್ತೀನಿ ಕಣ್ಣೆ ನೀರು ಕಲಿದ ನೋಡಿ ಕಡೆದ್ರೆ ಉಯ್ಕೊ ಹೋಯ್ತೀನಿ. ಕಾದಬೇಕಂತ ಉಯ್ಕೋಗವ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.